ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಬೆಳಗಾವಿ ನಗರದ ರಸ್ತೆಯೊಂದರ ಅಗಲೀಕರಣದಲ್ಲಿ ಭೂಮಿ ಕಳೆದುಕೊಂಡಿದ್ದ ಭೂಮಿ ಮಾಲೀಕರಿಗೆ ಮರಳಿ ಜಾಗವನ್ನ ವಾಪಸ್ ಕೊಡಲು ಪಾಲಿಕೆ ಒಪ್ಪಿಕೊಂಡ ಬೆಳವಣಿಗೆ ಜರುಗಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಧಾರವಾಡ ಹೈಕೋರ್ಟ್ನಲ್ಲಿ ಮಹತ್ವದ ವಿಚಾರಣೆ ಜರುಗಿದ್ದು, ಬೆಳಗಾವಿ ಜನರಿಗೆ ಈಗ ಬಿಗ್ ರಿಲೀಫ್ ಸಿಕ್ಕಂತಾಗಿದೆ. ಪರಿಹಾರ ಅಥವಾ ರಸ್ತೆ ಜಮೀನು ವಾಪಸ್ ಕೊಡ್ತಾರಾ ಎಂದು ಕೇಳಿದ ಕೋರ್ಟ್ ಪ್ರಶ್ನೆಗೆ ಪಾಲಿಕೆ ಪರ ವಕೀಲರು ಜಮೀನನ್ನು ವಾಪಸ್ ಕೊಡುವ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಈ ಮುಂದಿನ ವಿಚಾರಣೆ ವೇಳೆಯಲ್ಲಿ ಅಫಿಡವಿಟ್ ಸಲ್ಲಿಕೆ ಮಾಡಲು ವಕೀಲರಿಗೆ ಕೋರ್ಟ್ ಸೂಚನೆ ಕೊಟ್ಟಿದೆ. ಈ ಬೆಳವಣಿಗೆಯಿಂದ ಬೆಳಗಾವಿ ಮಹಾನಗರ ಪಾಲಿಕೆಗೆ ಎದುರಾಗಿದ್ದ ಸಂಕಷ್ಟ ಸದ್ಯ ದೂರಾಗಿದೆ. ಇನ್ನು ಘಟನೆ ಹಿನ್ನೆಲೆ ನೋಡೋದಾದ್ರೆ 2021ರಲ್ಲಿ ಸ್ಮಾರ್ಟ್ ಸಿಟಿಯಿಂದ ಓಲ್ಡ್ ಪಿಬಿ ರಸ್ತೆಯಿಂದ ಶಿವಾಜಿ ಗಾರ್ಡನ್ ವರೆಗೆ ರಸ್ತೆ ನಿರ್ಮಾಣ ಮಾಡಲಾಗಿತ್ತು. ಬಳಿಕ ಭೂಮಿ ಕಳೆದುಕೊಂಡ ಉದ್ಯಮಿ ಬಿಟಿ ಪಾಟೀಲ್ ಪರಿಹಾರಕ್ಕಾಗಿ ಕೋರ್ಟ್ ಮೆಟ್ಟಿಲೇರಿದ್ರು. ಬಳಿಕ ಪಾಲಿಕೆ ಹಿಂದಿನ ಅಧಿಕಾರಿಗಳು ನಾವು ಪರಿಹಾರ ಕೊಡ್ತೀವಿ ಅಂತ ಕೋರ್ಟ್ ಅಫಿಡವಿಟ್ ಸಲ್ಲಿಕೆ ಮಾಡಿದ್ರು. ಹಿಂದಿನ ವಿಚಾರಣೆ ವೇಳೆಯಲ್ಲಿ 20 ಕೋಟಿ ಹಣ ಠೇವಣಿ ತುಂಬುವಂತೆ ಕೋರ್ಟ್ ಸೂಚನೆ ಕೊಟ್ಟಿತ್ತು. ಇದು ಪಾಲಿಕೆ ಬೊಕ್ಕಸಕ್ಕೆ ದೊಡ್ಡ ಪೆಟ್ಟು ಬೀಳುವಂತೆ ಮಾಡಿತ್ತು. ಈಗ ಭೂಮಿ ವಾಪಸ್ ಕೊಡುವ ಅಭಿಪ್ರಾಯಕ್ಕೆ ಎರಡೂ ಕಡೆಯಿಂದ ಒಪ್ಪಿಗೆ ಸಿಕ್ಕಿರುವುದರಿಂದ ಬೆಳಗಾವಿ ಮಹಾನಗರ ಪಾಲಿಕೆ ಬೊಕ್ಕಸಕ್ಕೆ ಮರುಜೀವ ಸಿಕ್ಕಿದ್ದಂತಾಗಿದ್ದು, ಈ ಬೆಳವಣಿಗೆಯಿಂದ ಅಕ್ರಮವಾಗಿ ಅಗಲೀಕರಣಗೊಂಡ ರಸ್ತೆಯ ಗಾತ್ರ ಚಿಕ್ಕದಾಗುತ್ತೆ. ಆರ್ಥಿಕ ಸಂಕಷ್ಟದಿಂದ ಪಾಲಿಕೆ ಬಚಾವಾಗಿದ್ದು, ಬೆಳಗಾವಿಯ ಜನ ನಿಟ್ಟುಸಿರುಬಿಟ್ಟಿದ್ದಾರೆ. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.